ಕೇರಳದಲ್ಲಿ ಸುರಿಯುತ್ತಿರುವ ರಣಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ರಣ ಭೀಕರವಾದಂಥ ದೃಶ್ಯವನ್ನು ತೋರಿಸ್ತಾನೆ. ಇದು ಚೋರ್ಮಲೆ ಎನ್ನುವಂಥ ಸ್ಥಳದಲ್ಲಿದ್ದೇನೆ. ಈ ಸ್ಥಳದ ದೃಶ್ಯವನ್ನು ತೋರಿಸ್ತಾನೆ. ಅಂದರೆ ಮುಂಡಕಾಯಿ ಎನ್ನುವ ಸ್ಥಳದಿಂದ ಸಾಕಷ್ಟು ಕಲ್ಲು ಬಂಡೆಗಳು ಕೂಡ ಕೊಚ್ಚಿಕೊಂಡು ಬಂದಿರುವಂಥದ್ದು. ಈ ಒಂದು ಕಲ್ಲು ಬಂಡೆಗಳನ್ನು ದೃಶ್ಯವನ್ನು ತೋರಿಸ್ತಾನೆ. ಎಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಮತ್ತು ಭೂಕುಸಿತ ಆಗಿದೆ ಅನ್ನುವಂಥದ್ದು ಸಾಕ್ಷಿಯಾಗುತ್ತೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿದ್ದಂಥ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿರುವಂಥದ್ದು. ಅದರಲ್ಲೂ ಕೂಡ ಮುಂಡಕಾಯಿ ಎನ್ನುವಂಥ ಸ್ಥಳದಲ್ಲಿ ಒಂದೇ ಸ್ಥಳದಲ್ಲಿ 70 ಮನೆಗಳು ಕೊಚ್ಚಿ ಹೋಗಿರುವಂಥದ್ದು. ಅದು ಟೀ ಎಸ್ಟೇಟ್ ಭಾಗ ಆಗಿರುವಂಥದ್ದು. ಟೀ ಎಸ್ಟೇಟ್ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಕೂಲಿ ಕಾರ್ಮಿಕರು ಅಲ್ಲೇ ಒಂದು ಜೀವನವನ್ನು ಕಟ್ಟಿಕೊಂಡಿದ್ರು. ಬೇರೆ ಬೇರೆ ಊರುಗಳಿಂದ ಬಂದಿದ್ರು, ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು, ಭಾಷೆ ಜಾತಿ ಬೇರೆ ಬೇರೆ ಆಗಿದ್ರು. ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಎಲ್ಲರೂ ಕೂಡ ಒಂದಷ್ಟು ಮನೆಗಳು ಕೊಚ್ಚಿ ಹೋಗಿರೋ ಕಾರಣಕ್ಕೋಸ್ಕರ ಸುಮಾರು 100ಕ್ಕೂ ಹೆಚ್ಚು ಜನರು ಮಣ್ಣಲ್ಲೇ ಸಿಕ್ಕಿ ಸಾವನ್ನಪ್ಪಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂಥದ್ದು ಸಾಕ್ಷಿಯಾಗುತ್ತೆ. ಈಗ ಸದ್ಯಕ್ಕೆ NDRF ಮತ್ತು SDRF ತಂಡದವರು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಈ ಒಂದು ರಸ್ತೆ ಆಗಿತ್ತು. ಆ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮುಂಡಕಾಯಿ ಎನ್ನುವಂಥ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿತ್ತು. ಆದರೆ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಅದೇ ರೀತಿ ಇದು ಮತ್ತೊಂದು ದೃಶ್ಯ ಅಂದರೆ ಇದು ಶಾಲೆ ಆಗಿರುವಂಥದ್ದು. ದೊಡ್ಡ ಶಾಲೆ. ಈ ಶಾಲೆಯ ಆವರಣ ಈಗ ಸಂಪೂರ್ಣವಾಗಿ ಬಂಡೆಗಳಿಂದ ಆವೃತವಾಗಿರುವಂಥದ್ದು. ಅಂದರೆ ಈ ಎಲ್ಲವೂ ಕೂಡ ಎಲ್ಲೋ ಒಂದು ಮಳೆ ಸುರಿದಂಥ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಗುಡ್ಡ ಕುಸಿದಂಥ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ಬಂಡೆಗಳು ಕೊಚ್ಚಿಕೊಂಡು ಬಂದಿರುವಂಥದ್ದು. ಅದು ಮತ್ತೊಂದು ಟೀ ಎಸ್ಟೇಟ್ನ ದೃಶ್ಯವನ್ನು ತೋರಿಸ್ತೇನೆ. ಅಲ್ಲೂ ಕೂಡ ಸಣ್ಣದಾಗಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುವಂಥದ್ದು. ಅಂದರೆ ಭೂಕುಸಿತ ಅಲ್ಲೂ ಕೂಡ ಆಗ್ತಾ ಇರುವಂಥದ್ದು ಟೀ ಎಸ್ಟೇಟ್ನಲ್ಲಿ. ಅಂದರೆ ಮುಂಡಕಾಯಿ ಎನ್ನುವಂಥ ಸ್ಥಳದಲ್ಲಿ ಇರುವಂಥ ಟೀ ಎಸ್ಟೇಟ್ಗಳು, ಈ ಒಂದು ಟೀ ಎಸ್ಟೇಟ್ಗಳು ಕೂಡ ಒಂದು ಕುಸಿತವನ್ನು ಕಾಣ್ತಾ ಇರುವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅನಾಹುತಗಳಾಗಿರುವಂಥದ್ದು. ಅದೇ ರೀತಿಯಂಥ ರಣಭೀಕರವಾದಂಥ ಮಳೆ ಬಂದಂಥ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿರುವಂಥದ್ದು. ಈ ಎಲ್ಲ ದೃಶ್ಯವನ್ನು ನಮ್ಮ ಕ್ಯಾಮ್ರಾಮನ್ ಪ್ರಮೋದ್ ಅವರು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸಾಕಷ್ಟು ಕಷ್ಟದ ಪ್ರದೇಶ ಆಗಿರುವಂಥದ್ದು. ಆದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಭೀಕರತೆ ಇರುವಂಥದ್ದನ್ನ ತೋರಿಸ್ಲಿಕ್ಕೋಸ್ಕರ TV9 ತಂಡ ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ NDRF ಮತ್ತು SDRF ತಂಡದವರು ಈಗ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿರುವಂಥದ್ದು. ಸಾಕಷ್ಟು ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಈಗ ಒಂದೊಂದಷ್ಟು ಜನರು ಸಿಲುಕಿಕೊಂಡಿದ್ದಾರೆ. ಅವ್ರನ್ನು ಕರೆತರುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಲಿ, TV9 ಕೇರಳ.